ನಮ್ಮ ಚಾನಲ್ಗೆ ಮತ್ತೆ ಸ್ವಾಗತ. ಹಲೋ ಎಲ್ಲರಿಗೂ ನಮ್ಮ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ನಾನು ನಿಮಗೆ ಮೈಸೂರಲ್ಲಿ ಇರುವ ಹಿಡನ್ ಜಮ್ಸ್, ಎಷ್ಟೊಂದು ಹಳೆ ದೇವಸ್ಥಾನಗಳು ಎಲ್ಲ ತೋರಿಸ್ತೀವಿ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ರಾಯಲ್ ಸಿಟಿ ಮೈಸೂರು ಅಂದ ತಕ್ಷಣ ನೆನಪಾಗೋದು ಒಂದೇ ಒಂದು, ನಮ್ಮ ಮೈಸೂರು ಪ್ಯಾಲೇಸ್. ದೇವಸ್ಥಾನ ಅಂತ ನೆನಪಾಗೋದು ಚಾಮುಂಡಿ ಬೆಟ್ಟ ಮಾತ್ರ. ಬಟ್ ಮೈಸೂರಲ್ಲಿ ಚಾಮುಂಡಿ ಬೆಟ್ಟಗಿಂತನೂ ತುಂಬ ಚೆನ್ನಾಗಿರೋ ಸುಮಾರು ದೇವಸ್ಥಾನಗಳಿವೆ. ಸೊ ಅಂಥ ದೇವಸ್ಥಾನಗಳಲ್ಲಿ ಇರುವ ವಾಸ್ತುಶಿಲ್ಪ, ಆ ದೇವಸ್ಥಾನದ ವಿಶೇಷತೆ ಏನು, ಅದರದ್ದು ಮಹತ್ವ ಏನು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಿಮಗೆ ತೋರಿಸ್ತಾ ಇರುವ ಮೊದಲನೇ ದೇವಸ್ಥಾನ ಯಾವುದಂದರೆ ಶ್ರೀ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ಸ್ವಾಮಿ ಮಠ. ಈ ದೇವಸ್ಥಾನ ಎಲ್ಲಿ ಲೊಕೇಟ್ ಆಗಿರೋದು ಅಂದರೆ ಜಗನ್ಮೋಹನ್ ಪ್ಯಾಲೇಸ್ ಹತ್ರನೇ ಇರೋದು ಈ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಇರೋ ದೇವ್ರು ಯಾವುದಂದರೆ ಶ್ರೀ ಲಕ್ಷ್ಮೀ ಅಯ್ಯಗ್ರೀವ ಸ್ವಾಮಿ. ಇದು ವಿಷ್ಣುವಿನ ಒಂದು ಅವತಾರ. ಸೊ ಈ ಮಕ್ಕಳು ಯಾರ್ಯಾರು ಚೆನ್ನಾಗಿ ಓದಬೇಕು ಎಕ್ಸಾಮಲ್ಲಿ ಅಥವಾ ಎಕ್ಸಾಮ್ ಹತ್ರ ಬಂದಾಗ ಈ ದೇವಸ್ಥಾನ ಫುಲ್ ರಶ್ ಇರುತ್ತೆ. ಯಾಕೆಂದರೆ ಇದು ಎಜುಕೇಷನ್ ಪರ್ಪಸ್ಗೆ ತುಂಬ ಒಳ್ಳೆಯದಾಗುತ್ತೆ ಅಂತ. ಈ ದೇವಸ್ಥಾನದ ಇನ್ನೊಂದು ಹೈಲೈಟ್ ಏನಂದರೆ ಇದ್ರದ್ದು ಆರ್ಕಿಟೆಕ್ಚರು ತುಂಬ ಚೆನ್ನಾಗಿದೆ. ಒಳಗಡೆ ಯಾವುದೋ ಒಂದು ಪ್ಯಾಲೇಸ್ ಒಳಗಡೆ ಇರೋ ಥರ ಫೀಲ್ ಆಗುತ್ತೆ. ಸೊ ದೇವಸ್ಥಾನದ ಒಳಗಡೆ ಹೆಂಗಿದೆ ಅನ್ನೋದನ್ನೆಲ್ಲ ತೋರಿಸ್ತೀವಿ, ಬನ್ನಿ. ನಾವು ತೋರಿಸ್ತಾರ ನೆಕ್ಸ್ಟ್ ದೇವಸ್ಥಾನ ಯಾವುದಂದ್ರೆ ಶ್ರೀ ಶ್ರೀ ಶೃಂಗೇರಿ ಶಂಕರಾಚಾರ್ಯ ಮಹಾಸ್ಥಾನಂ. ಈ ದೇವಸ್ಥಾನ ಎಲ್ಲಿ ಲೊಕೇಟ್ ಆಗಿರೋದು ಅಂದರೆ ಶಂಕರಮಠ ರೋಡು, ಅಗ್ರಹಾರ, ಫೋರ್ಟ್ ಮೊಹಲ ಹತ್ರ. ತುಂಬ ಜನ ಅವ್ರ ಮಕ್ಕಳಿಗೆ ಅಕ್ಷರಾಭ್ಯಾಸನ ಶಾರದಾದೇವಿ ಶೃಂಗೇರಿಲೇ ಮಾಡಿಸ್ಬೇಕು ಅಂತ ಇರ್ತಾರೆ. ಬಟ್ ಆ ದೇವಿದು ಮೂಲ ಸ್ಥಾನ ಬಂದು ಇಲ್ಲೇ ಇರೋದೆ, ಈ ದೇವಸ್ಥಾನದಲ್ಲೇ. ಸೊ ತುಂಬ ಜನ ಇಲ್ಲಿ ಅಕ್ಷರಾಭ್ಯಾಸ ಮಾಡ್ಸೋಕ್ಕೆಲ್ಲ ಬರ್ತಾರೆ. ಈ ದೇವಸ್ಥಾನ ತುಂಬ ವಿಶಾಲವಾಗಿದೆ ಮತ್ತು ಇಲ್ಲಿನ ಮೂರ್ತಿಗಳು ತುಂಬ ಮುದ್ದಾಗಿವೆ, ನೋಡೋಕ್ಕೆ ಖುಷಿ ಆಗುತ್ತೆ. ಬನ್ನಿ ದೇವಸ್ಥಾನದ ಒಳಗೆ ಹೆಂಗಿದೆ ಅನ್ನೋದನ್ನ ತೋರಿಸ್ತೇನೆ. ನಾವು ತೋರಿಸ್ತಾರ ನೆಕ್ಸ್ಟ್ ದೇವಸ್ಥಾನ ಬಂದು ಶ್ರೀ ಕಾಮೇಶ್ವರ ಕಾಮೇಶ್ವರಿ ದೇವಸ್ಥಾನ. ಇದನ್ನ ಶ್ರೀ ಕಾಮೇಶ್ವರಿ ದೇವಸ್ಥಾನ ಅಂತಲೂ ಕರೀತಾರೆ. ಈ ದೇವಸ್ಥಾನ ರಾಮಾನುಜ ರೋಡ್ ಅಗ್ರಹಾರದಲ್ಲಿ ಲೊಕೇಟ್ ಆಗಿದೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದರೆ ಇದಕ್ಕೆ 100 ವರ್ಷಕ್ಕಿಂತ ಹೆಚ್ಚು ಇತಿಹಾಸ ಇದೆ. ಈ ದೇವಸ್ಥಾನನ ಜಯ ಚಾಮರಾಜೇಂದ್ರ ಒಡೆಯರ್ ಅವರು ಸಂತಾನ ಪ್ರಾಪ್ತಿಗಾಗಿ ಅರ್ಕೆ ಕೊಟ್ಕೊಂಡು ಈ ದೇವಸ್ಥಾನನ ಕಟ್ಟಿರ್ತಾರೆ. ಈ ದೇವಸ್ಥಾನದ ಮೇನ್ ಹೈಲೈಟ್ಸ್ ಏನಂದರೆ ಇಲ್ಲಿನ ಕೆತ್ತನೆಗಳು ತುಂಬ ಅದ್ಭುತವಾಗಿದೆ. ಎಷ್ಟು ಚೆನ್ನಾಗಿ, ಎಷ್ಟು ಡೀಟೇಲಿಂಗ್ ಆಗಿ ಒಂದೊಂದು ವಿಗ್ರಹನೂ ಕೆತ್ತಿದ್ದಾರೆ ಇಲ್ಲಿ. ಸೊ ಎಷ್ಟೊಂದು ಮಾಡ್ರನ್ ಡಿಸೈನ್ಸ್ನೆಲ್ಲ ಆಗಿನ ಕಾಲದಲ್ಲೇ ಅವರು ಈ ಕೆತ್ತನೆಯಲ್ಲಿ ಕೆತ್ತಿದ್ದಾರೆ. ಈ ದೇವಸ್ಥಾನದಲ್ಲಿ ಒಂದು ದೊಡ್ಡ ನಂದಿಯ ಕೆತ್ತನೆ ಇದೆ. ಸೊ ಇಲ್ಲಿ ಬರುವ ಜನರ ನಂಬಿಕೆ ಏನಂದರೆ ಆ ನಂದಿ ಕಿವಿಲಿ ನಮ್ಗೆ ಏನು ಬೇಕೋ ಅದನ್ನು ಕೇಳ್ಕೊಂಡ್ರೆ ಆ ನಂದಿ ಅದನ್ನು ಈಡೇರಿಸ್ತಾರೆ ಅಂತ. ಸೊ ದೇವಸ್ಥಾನ ಹೇಗಿದೆ ಮತ್ತು ಅದ್ರ ಕೆತ್ತನೆಗಳು ಹೇಗಿದೆ ಅನ್ನೋದನ್ನೆಲ್ಲ ತೋರಿಸ್ತೀವಿ, ಬನ್ನಿ.
ತೋರಿಸ್ತಾರೋ ನೆಕ್ಸ್ಟ್ ದೇವಸ್ಥಾನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮ. ಇದು ಲೊಕೇಟ್ ಆಗಿರೋದು ನಂಜನಗೂಡು ರೋಡ್ ದಟ್ನಗರಲ್ಲಿ. ಇದು ಚಾಮುಂಡಿ ಬೆಟ್ಟದ ತಪ್ಪಲಲ್ಲೇ ಇರೋದು ಈ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಸುಮಾರು ವಿಶೇಷತೆಗಳಿವೆ. ಅದು ಅಲ್ಲದೆ ದೇವಸ್ಥಾನಕ್ಕೆ ಸುಮಾರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ಗಳು ಸಿಕ್ಕಿದೆ. ಫಾರ್ ಮೋಸ್ಟ್ ಪೀಪಲ್ ಚಾಂಟಿಂಗು, ಲಾರ್ಜೆಸ್ಟ್ ಹಿಂದೂ ಸ್ಮೃತಿ, ಲಾರ್ಜೆಸ್ಟ್ ಮ್ಯೂಸಿಕ್ ಥೆರಪಿ ಸೆಷನ್ನು, ಲಾಂಗೆಸ್ಟ್ ಚಾಂಟಿಂಗ್ ಮಂತ್ರ, ಲಾರ್ಜೆಸ್ಟ್ ಬ್ರೀತಿಂಗ್ ಸೆಷನ್ನು, ಲಾರ್ಜೆಸ್ಟ್ ಆನ್ಲೈನ್ ವಿಡಿಯೋ ಆಲ್ಬಮ್ಮು, ಲಾರ್ಜೆಸ್ಟ್ ಡಿಸ್ಪ್ಲೇ ಆಫ್ ಬೋನ್ಸೈಡ್ ಟ್ರೀಸು, ಮೋಸ್ಟ್ ಬರ್ಡ್ ಸ್ಪೀಸೀಸು, ವರ್ಲ್ಡ್ಸ್ ಲಾರ್ಜೆಸ್ಟ್ ಸ್ಟ್ಯಾಂಪು, ಈ ಥರ ಸುಮಾರು ವಿಷಯಗಳಿಗೆ ಅವರಿಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗಳು ಸಿಕ್ಕಿವೆ. ಈ ದೇವಸ್ಥಾನದ್ದು ಮೇನ್ ಹೈಲೈಟ್ ಅಂದರೆ ಅದು ಕಾರ್ಯಸಿದ್ಧಿ ಶ್ರೀ ಆಂಜನೇಯಂದು ಸ್ಟ್ಯಾಚು ಇರೋದು. ಅದು ಹೈಯೆಸ್ಟ್ ಸ್ಟ್ಯಾಚು ಅಂತ ಸುಮಾರು ವರ್ಲ್ಡ್ ರೆಕಾರ್ಡ್ಗಳು ಸಿಕ್ಕಿವೆ. ಸೊ ಎಲ್ಲಿದ್ದರೂ ಈ ಸ್ಟ್ಯಾಚು ಕಾಣುತ್ತೆ ನಮಗೆ. ಈ ದೇವಸ್ಥಾನದ ಮತ್ತೊಂದು ಹೈಲೈಟ್ ಅಂದರೆ ಇಲ್ಲಿ ಸರಸ್ವತಿ ದೇವಿದು ಒಂದು ಕೊಠಡಿ ಥರ ಮಾಡಿದ್ದಾರೆ. ಅಲ್ಲಿ ಲಕ್ಷಾಂತರ ಬುಕ್ಸ್ಗಳನ್ನೆಲ್ಲ ಜೋಡಿಸಿದ್ದಾರೆ. ಇಲ್ಲಿ ಬರೋ ಜನರ ನಂಬಿಕೆ ಏನಂದರೆ ಅಲ್ಲಿ ಅಂಚೊಂದು ಇಟಿಕೆ ಥರ ಕೊಡ್ತಾರೆ. ಅದರಲ್ಲಿ ನಮಗೆ ಬೇಕಾಗಿರುವ ಎಲ್ಲ ಇಷ್ಟಾರ್ಥಗಳನ್ನು ಬರೆದು ಆ ಬುಕ್ ಜೋಡಿಸಿರೋ ಸುತ್ತ 3 ಸುತ್ತನ್ನು ಸುತ್ತಿ ಅಲ್ಲಿ ಇಟ್ಟರೆ ನಮ್ಮದು ಎಲ್ಲ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ. ಈ ದೇವಸ್ಥಾನದಲ್ಲಿ ಪ್ರತಿಯೊಂದು ವಿಶೇಷತೆನೇ. ಈ ದೇವಸ್ಥಾನದಲ್ಲಿ ಇನ್ನೊಂದು ಹೈಲೈಟ್ ಏನಂದರೆ ಇಲ್ಲಿರೋ ಉಂಡಿ ಕೂಡ ಡಿಫ್ರೆಂಟು. ಅಲ್ಲಿ ನಾವು ಯಾವ್ದಾದ್ರು ಕಾಯಿನ್ ಹಾಕಿದ್ರೆ ಅದು ಸುಮಾರು ಸುತ್ತಿ ಉಂಡಿ ಒಳಗೆ ಹೋಗಿ ಬೀಳುತ್ತೆ. ಸೊ ಇದೊಂಥರ ಅಟ್ರ್ಯಾಕ್ಷನ್. ಈ ದೇವಸ್ಥಾನದಲ್ಲಿ ಬೋನ್ಸೈ ಗಾರ್ಡನ್ ಕೂಡ ಇದೆ. ಅದನ್ನು ಕೂಡ ನಾವು ನೋಡ್ಬೋದು. ಬಟ್ ಅದಕ್ಕೆ ಎಂಟ್ರಿ ಫೀ ಇರುತ್ತೆ. ಆಮೇಲೆ ಸುಮಾರು ಬರ್ಡ್ ಸ್ಪೀಶೀಸ್ಗಳನ್ನೆಲ್ಲ ಇಟ್ಟಿದ್ದಾರೆ. ಅವನ್ನೂ ಎಲ್ಲ ಅಬ್ಸರ್ವ್ ಮಾಡ್ಬೋದು ನಾವು. ಸೊ ಈ ದೇವಸ್ಥಾನ ಹೇಗಿದೆ ಅನ್ನೋದನ್ನ ತೋರಿಸ್ತೀವಿ, ಬನ್ನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಆದಷ್ಟು ಎಲ್ಲ ದೇವಸ್ಥಾನಗಳ ಬಗ್ಗೆ ಇನ್ಫಾರ್ಮೇಷನ್ಗಳನ್ನ ಕೊಟ್ಟಿದ್ದೀನಿ. ನಿಮ್ಗೇನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದು, ಶೇರ್ ಮಾಡೋದು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೆಚ್ಚಿನ ಕಂಟೆಂಟ್ ಜೊತೆಗೆ ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Please like, share and subscribe.